ನಮಸ್ಕಾರ ಎಲ್ಲರಿಗೂ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ದೀಪಾವಳಿಯ ಮಹಾಲಕ್ಷ್ಮಿ ಪೂಜೆಯ ಪ್ರಯುಕ್ತ ಇಂದ್ರಕೃತ ಮಹಾಲಕ್ಷ್ಮಿ ಅಷ್ಟಕವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಮಹಾಲಕ್ಷ್ಮಿ ಅಷ್ಟಕದ ಫಲಶ್ರುತಿಯಲ್ಲಿ ಹೀಗೆ ಹೇಳಲಾಗಿದೆ: ಈ ಸ್ತೋತ್ರವನ್ನು ಯಾರು ಸದಾ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಎಲ್ಲ ಸಿದ್ಧಿಗಳ ಪ್ರಾಪ್ತಿಯಾಗ್ತದೆ, ಹಾಗೆ ರಾಜವೈಭೋಗಗಳು ಸಿಗ್ತವೆ. ಈ ಸ್ತೋತ್ರವನ್ನು ಒಮ್ಮೆ ಪಠಿಸುವುದರಿಂದ ಮಹಾಪಾಪನಾಶವು, 2 ಬಾರಿ ಪಠಿಸುವುದರಿಂದ ಧನ ಧಾನ್ಯಗಳ ಪ್ರಾಪ್ತಿಯು, 3 ಸಲ ಪಠಿಸುವುದರಿಂದ ಅಂದರೆ 3 ಕಾಲಗಳಲ್ಲಿ ಪಠಿಸುವುದರಿಂದ ಶತ್ರುನಾಶವು, ಹಾಗೆಯೇ ಮಹಾಲಕ್ಷ್ಮಿ ಸದಾ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತದೆ ಈ ಸ್ತೋತ್ರದ ಫಲಶ್ರುತಿ. ಸ್ತೋತ್ರವನ್ನು ಹಾಗೆಯೇ ಅದರ ಅರ್ಥವನ್ನು ನೋಡೋಣ. ಇಂದ್ರ ಉವಾಚ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀಪೀಠದಲ್ಲಿ ವಿರಾಜಮಾನಳಾಗಿರುವ ಹೇ ಮಹಾಮಾಯೆ, ಸೌಭಾಗ್ಯ ನಿಲಯಳೆ, ಸುರಪೂಜಿತಳೆ, ನಿನಗೆ ನಮಸ್ಕಾರ. ಹೇ ಶಂಖ ಚಕ್ರ ಗದಾಧಾರಿಣಿ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಗರುಡ ವಾಹನೆ, ಕೋಲಾಸುರನನ್ನು ನಾಶ ಮಾಡಿದವಳೆ, ನಿನಗೆ ನಮಸ್ಕಾರ. ಸರ್ವಪಾಪಹರಳಾದ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಸರ್ವಜ್ಞೆ, ಸರ್ವವರದೆ, ದುಷ್ಟರಿಗೆ ಭಯಂಕರ ಸ್ವರೂಪಳೆ, ಸರ್ವ ದುಃಖಹರಳಾದ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಸಿದ್ಧಿ ಬುದ್ಧಿಗಳನ್ನು ನೀಡುವವಳೆ, ಭೋಗ ಮುಕ್ತಿಗಳನ್ನು ನೀಡುವವಳೆ, ಸದಾ ಮಂತ್ರ ಸ್ವರೂಪಳೆ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಅದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಅದ್ಯಂತರಹಿತಳೆ, ಆದಿಶಕ್ತಿಯೇ, ಮಹೇಶ್ವರಿ, ಯೋಗವನ್ನು ಅನುಗ್ರಹಿಸುವವಳೆ, ಯೋಗ ಸಂಭೂತಿ ಸ್ವರೂಪಳೆ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರವು. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಸ್ಥೂಲ ಸೂಕ್ಷ್ಮ ರೂಪಳೆ, ಮಹಾರೌದ್ರೆ, ಮಹಾಶಕ್ತಿ ಸ್ವರೂಪಳೆ, ಮಹೋದರೆ, ಮಹಾಪಾಪಹರಳಾದ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಪದ್ಮದ ಮೇಲೆ ಮಂಡಿಸಿರುವವಳೆ, ಪರಬ್ರಹ್ಮ ಸ್ವರೂಪಿಣಿಯೇ, ಪರಮೇಶ್ವರಿ, ಜಗನ್ಮಾತೆ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಥಿತೆ ಜಗನ್ಮಾತರ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ದೇವಿ, ಶ್ವೇತವಸ್ತ್ರವನ್ನು ಧರಿಸಿರುವವಳೆ, ನಾನಾ ಅಲಂಕಾರಗಳಿಂದ ಭೂಷಿತಳಾದವಳೆ, ಜಗತ್ತಿಗೆ ಆಧಾರಳಾದವಳೆ, ಜಗನ್ಮಾತೆ ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರ. ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಂ ಯಃ ಪಠೇದ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಯಾವ ಮನುಷ್ಯನು ಭಕ್ತಿಯಿಂದ ಈ ಮಹಾಲಕ್ಷ್ಮಿ ಅಷ್ಟಕವನ್ನು ಸದಾ ಪಠಿಸುವನು ಅವನು
ಎಲ್ಲ ಸಿದ್ಧಿಗಳನ್ನು ಹಾಗೆಯೇ ರಾಜವೈಭವಗಳನ್ನು ಹೊಂದುವನು. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನಾ ವರದಾ ಶುಭಾ. ಯಾರು ಪ್ರತಿದಿನ ಒಮ್ಮೆ ಈ ಸ್ತೋತ್ರವನ್ನು ಪಠಿಸುವರೋ ಅವರ ದೊಡ್ಡ ಪಾಪಗಳೆಲ್ಲ ನಾಶವಾಗುವವು. ಯಾರು ಪ್ರತಿದಿನ 2 ಬಾರಿ ಈ ಸ್ತೋತ್ರವನ್ನು ಪಠಿಸುವರೋ ಅವರು ಧನಧಾನ್ಯ ಸಂಪನ್ನರಾಗುವರು. ಯಾರು ಪ್ರತಿದಿನ 3 ಕಾಲಗಳಲ್ಲಿ ಈ ಸ್ತೋತ್ರವನ್ನು ಪಠಿಸುವರೋ ಅವರ ಮಹಾಶತ್ರು ನಾಶವಾಗುತ್ತದೆ. ಹಾಗೆಯೇ ಅವರ ಮೇಲೆ ಕಲ್ಯಾಣಕಾರಿಣಿ ವರದಾಯಿನಿ ಮಹಾಲಕ್ಷ್ಮಿ ಸದಾ ಪ್ರಸನ್ನಳಾಗ್ತಾಳೆ. ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.